ತಾನು ನೋಡ್ಲಾರ್ದ ಜಗತ್ತನ್ನ ತನ್ನ ಹೆಗಲ ಮೇಲೆ ಕುಣಿಸ್ಕೊಂಡು ನಮಗೆ ತೋರಿಸಿರ್ತಕ್ಕಂಥ ನಮ್ಮ ಅಪ್ಪನ ಕಷ್ಟ ನಮಗೆ ಗೊತ್ತಾಗ್ಲಿಲ್ಲ. ನಮ್ಮ ಅಪ್ಪನ ಕಾಲಾಗಿನ ಚಪ್ಪಲು ಯಾ ಆಕಾರ ಪಡ್ಕೊಂಡೈತಿ ಅಂತೇಳಿ ಒಂದು ಕ್ಷಣ ನಾನು ವಿಚಾರ ಮಾಡಿದೀನಿ ಅಂತಂದ್ರೆ, ನನ್ನ ಕೈಯಾಗಿನ 20,000 ರೂಪಾಯಿ ಮೊಬೈಲ್ ಅದ್ರ ಮುಂದೆ ಏನು? ಆ ರೊಕ್ಕ ಎಲ್ಲಿಂದ ಬತ್ತು? ಅವ್ರ ಕಾಲಾಗ ಹಾಕಕ್ಕೆ ಚಪ್ಪಲಿಲ್ಲ, ನನ್ನ ಕಿಶೆದೊಳಗೆ 30,000 20,000 ಮೊಬೈಲ್ ತಂದು ಕೊಡ್ಸಕ್ಕೆ ಸಾಧ್ಯ ಐತಿ ಅಂತಂದ್ರೆ ನಮ್ಮಪ್ಪ ಎಷ್ಟು ತ್ಯಾಗ ಮಾಡೇನ್ರಿ, ಅದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗಿತ್ತು. ಭಾಳಷ್ಟು ಅವಕಾಶಗಳನ್ನು ನಮಗೆ ಮಾಡಿಕೊಟ್ಟಿದ್ದಾರೆ. ಭಾಳಷ್ಟು ಅವಕಾಶಗಳನ್ನು ನಮಗೆ ಮಾಡಿಕೊಟ್ಟಾಗೂ ಕೂಡ ನಾವು ಇನ್ನೂ ಬದುಕಲಿಲ್ಲ ಅಥವಾ ಇನ್ನಷ್ಟು ಚೆಂದಾಗಿ ಜೀವಿಸ್ಲಿಲ್ಲ ಅಂತಂದರೆ ನಮ್ಮ ತಂದೆಗೆ ನಾವು ಮಾಡುವಂಥ ದೊಡ್ಡ ಮೋಸ ಆಗ್ತದೆ. ಪಕ್ಕಕ್ಕೆ ನನ್ನ ತಂದೆ ತಾಯಿ ಕೂತಾಗ ನಾವು ಏನು ತಪ್ಪು ಮಾಡಿದೀವಪ್ಪ ಅಂತಂದ್ರೆ, ಅವರನ್ನು ಮಾತಾಡಿಸ್ಲಾರ್ದ ನನ್ನ ಕೈಯೊಳಗಿರ್ತಕ್ಕಂಥ ಮೊಬೈಲ್ನಾಗ ಕುತ್ಕೊಂಡು ಯಾರಿಗೋ ಹಾಯ ಮತ್ತೊಬ್ಬರಿಗೋ ಬಾಯ ಅನ್ಕೋತ ಅವರಿಗೆ ಕೊಡೋ ಟೈಮ ಇಲ್ಲಿ ಮತ್ತಾರಿಗೋ ಕೊಟ್ಟು ನನ್ನ ಜೀವನ ಹಾಳು ಮಾಡಾಕತ್ತೀನಲ್ಲ, ಇವರು ಸಿಗೋರೇನು ಮುಂದ?